ಅಹಿರಮಣಿ, ಆದರೆ ಸ್ತ್ರೀಯರು ಮೊದಲು ಪುರುಷರ ಹೃದಯವನ್ನು ತಮ್ಮ ಮೋಹಾಂತರದಿಂದ ಉಲ್ಕಡ್ಡಿಯಂತ ಬಚ್ಚಿಕೊಂಡು ನಿಮ್ಮ ಬಳಿಗೆ ಸೆಳೆದುಕೊಳ್ಳುವಿರಿ. ಆ ಸಮಯಗಳಲ್ಲಿ ಆಯಾ ವಿಚಾರಗಳಿಗೋಸ್ಕರ ಸಂದರ್ಭಕ್ಕನುಸರಿಸಿ ಮಾಡಬೇಕಾದ ಕಾರ್ಯಗಳನ್ನು ನೆರವೇರಿಸಿಕೊಂಡು ಕಡೆಗೆ ಬಲಹೀನ ನಮ್ಮಂತ ತಳ್ಳಿ ಬಿಡುವಿರಿ. ಇದು ಶ್ರೀ ಧರ್ಮ ಪದ್ಧತಿ ಸತಿ. ಅದಕ್ಕನುಸರಿಸಿ ನೀನು ಸಹ ಮಾತನಾಡುತ್ತೀವಿ. ಸ್ತ್ರೀಯರು ಪುರುಷರ ಮನಸ್ಸನ್ನು ಸೇರಿಕೊಳ್ಳುವರೆಂದು ಹೇಳಿದೆಯಲ್ಲ, ಹೌದು ಕಾಂತೆ. ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಸುರನನ್ನು ನಾಶ ಮಾಡಿದೆ? ಭಕ್ತರ ಶಿಕ್ಷಣಕ್ಕಾಗಿ ಸುಂದರಿ. ಸ್ತ್ರೀ ರೂಪದಿಂದಲ್ಲವೇ? ಹೌದು ರಮಣೆ. ಹೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು. ಸ್ತ್ರೀಯರ ಕಾಡುವರು ಪುರುಷರು ಮಹಾ ಚತುರರು, ಹೆಣ್ಣಿನಂದ ಚಂದ ನೋಡಿ ಅಂದ ಕಂದ ಸುಖಬೇಡ. ಸ್ತ್ರೀಯರ ಕಾಡುವರು ಪುರುಷರು ಮಹಾ ಚತುರರು. ಚೆನ್ನಾಗಿ ಹೇಳು. ಮೋಹಿನಿಯಾಗಿ ಭರತನಾಟ್ಯವಗೈದೆ, ಮೋಸದಿಂದ ಭಸ್ಮಸುರನ ನಾಶ ಮಾಡಿದೆ. ಪ್ರಾಣೇಶ್ವರಿ, ಚೆನ್ನಾಗಿ ಹೇಳು. ನೀನು ಮೋಹಿನಿಯಾಗಿ ಭರತನಾಟ್ಯವಗೈದೆ, ಮೋಸದಿಂದ ಭಸ್ಮಸುರನ ನಾಶ ಮಾಡಿದೆ. ಸೀರೆಯ ಮುಟ್ಟೆ ಕಣಗೆ ಕುಂಕುಮವಿಟ್ಟೆ. ಚೆನ್ನಾಗಿ ಹೇಳು. ಸೀರೆಯ ಮುಟ್ಟೆ ಕಣಗೆ ಕುಂಕುಮವಿಟ್ಟೆ, ಕುಣಿತ ಕುಣಿತ ಮುಡಿಯಲಿ ಮಸ್ತಕವಿಟ್ಟೆ. ಪ್ರಾಣೇಶ್ವರಿ, ಚೆನ್ನಾಗಿ ಹೇಳು. ಕುಣಿತ ಕುಣಿತ ಮುಡಿಯಲಿ ಮಸ್ತಕವಿಟ್ಟೆ. ನಿಮ್ಮಂತ ಗಂಡಸರೇ ಈ ರೀತಿ ಮಾಡಿದರೆ ಪ್ರಾಣೇಶ್ವರ. ಪ್ರಾಣೇಶ್ವರಿ, ಚೆನ್ನಾಗಿ ಹೇಳು. ನಿಮ್ಮಂತ ಗಂಡಸರೇ ಈ ರೀತಿ ಮಾಡಿದರೆ ನಂಬಲಾರೆ ನೀನು ಹೆಣ್ಣನ್ನು ತರಿದರೆ, ನಂಬಲಾರೆ ನೀನು ಹೆಣ್ಣನ್ನು ತರಿದರೆ. ಸ್ತ್ರೀಯರ ಕಾಡುವರು ಪುರುಷರು ಮಹಾ ಚತುರರು. ಪ್ರಿಯ, ಪ್ರಿಯೆ, ಸ್ತ್ರೀಯರು ಪುರುಷರ ಮನಸ್ಸನ್ನು ಸೂರೆಗೊಳ್ಳುವರೆಂದು ಹೇಳಿದೆಯಲ್ಲ, ಹೌದು ರಮಣೆ. ನೀನೇಕೆ ಮೋಹಿನಿಯ ರೂಪವನ್ನು ತಾಳಿ ಆ ಭಸ್ಮಸುರನನ್ನು ನಾಶ ಮಾಡಿದೆ? ಭಕ್ತರನ್ನು ರಕ್ಷಣೆ ಮಾಡುವಂತೆ. ಸ್ತ್ರೀ ರೂಪದಿಂದಲ್ಲವೇ? ಹೌದು ರಮಣೆ. ಅಂದ ಬಳಿಕ ಸ್ತ್ರೀಯರನ್ನು ಜರಿಯುವುದೇತಕ್ಕೆ? ಅದೇ ಯಾಕೆ ಸುಂದರಿ? ವೈಕುಂಠವಾಸ ನಿನ್ನಲ್ಲಿರುವುದು ಮಹಾ ಮೋಸ. ಹಾಗಾದ್ರೆ ಮತ್ತೆ ಹೇಳುವನು ಕೇಳು ರಮಣೆ.